ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಖ್ಯಮಂತ್ರಿಗಳ ತವರು ಕ್ಷೇತ್ರದಲ್ಲಿ ಚಾಲಕನ ಮೇಲೆ ಹಲ್ಲೆ. ಕಿಡಿಗೇಡಿಗಳಿಂದ ಕನಕಪುರ ಘಟಕದ ಚಾಲಕನ ಮೇಲೆ ಹಲ್ಲೆ. ಘಟಕ ವ್ಯವಸ್ಥಾಪಕರು ತನ್ನ ಘಟಕದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರನ ಮೇಲೆ ಘಟಕದಲ್ಲಿ ಹಲ್ಲೆ ಮಾಡಿಸುತ್ತಿರುವುದು. ಕನಕಪುರ ಘಟಕದ ವ್ಯವಸ್ಥಾಪಕರು ಆದ ಸಚಿನ್ ರವರು ಮೂಲತಃ ಕನಕಪುರದವರು. ಮುಖ್ಯಮಂತ್ರಿಗಳ ಬೆಂಬಲವಿದೆ ಅಂತ ಕನಕಪುರ ಘಟಕದ ವ್ಯವಸ್ಥಾಪಕ ಘಟಕದಲ್ಲಿ ಯಾವುದೇ ನೌಕರರು ಅವರು ಮಾಡುತ್ತಿರುವ ಅನ್ಯಾಯಗಳ ವಿರುದ್ಧ ಪ್ರಶ್ನೆ ಮಾಡೋ ಹಾಗಿಲ್ಲ. ಪ್ರಶ್ನೆ ಮಾಡಿದ್ರೆ ಅವರ ಮೇಲೆ ಹಲ್ಲೆ ಮಾಡಿಸುವುದು ಅವರ ಪ್ರವೃತ್ತಿ ಆಗ್ತಾ ಇದೆಯಂತೆ. ಚಾಲಕರು ಆದ ಶಿವಕುಮಾರ್ ಅವರು ಘಟಕದಲ್ಲಿ ನಡೆಯುತ್ತಿರುವ ಅನ್ಯಾಯ ಹಾಗೂ ಲಂಚವತಾರದ ಬಗ್ಗೆ ಘಟಕದಲ್ಲಿ ಪ್ರಶ್ನೆ ಮಾಡಿದ್ದಕ್ಕೆ ಸಾಯಂಕಾಲ ಕರ್ತವ್ಯ ಮುಗಿಸಿ ಘಟಕಕ್ಕೆ ಬಂದ ವೇಳೆ ಘಟಕ ವ್ಯವಸ್ಥಾಪಕರು ಆದ ಸಚಿನ್ ರವರು 5 ಜನರಿಂದ ಹಲ್ಲೆ ಮಾಡಿಸಿದ್ದಾರೆ. ಹಲ್ಲೆ ಮಾಡಿದವರು ಮುನಿ ಬಸವರಾಜು, ಕೆಟಿ ಕುಮಾರ್, ಶಿವಮೂರ್ತಿ ಹಾಗೆ ದೇವರಾಜ್ ಅವರನ್ನ ಘಟಕಕ್ಕೆ ಕರೆಸಿಕೊಂಡು ಅವರ ಸಮ್ಮುಖದಲ್ಲೇ ತನ್ನ ಘಟಕದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿವಕುಮಾರ್ ಎಂಬ ಚಾಲಕನಿಗೆ ಮನಸ್ಸು ಇಚ್ಛೆ ತಿಳಿಸಿರ್ತಾರೆ. ಅವರು ಘಟನೆ ನಡೆದ ಸ್ಥಳದಲ್ಲಿ ಇದ್ರೂ ಕೂಡ ಗಲಾಟೆಯನ್ನ ತಡೆಯುವ ಪ್ರಯತ್ನ ಮಾಡುವುದಿಲ್ಲ. ಹಾಗಾಗಿ ಈ ಘಟನೆ ಪೂರ್ವ ನಿಯೋಜಿತವಾಗಿದ್ದು ಘಟನೆಗೆ ಕಾರಣರಾಗಿರುವಂತಹ ಘಟಕ ವ್ಯವಸ್ಥಾಪಕರು ಹಾಗೂ ಉಳಿದ 5 ಜನರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಮುಖ್ಯಮಂತ್ರಿಗಳ ತವರು ಕ್ಷೇತ್ರದಲ್ಲೇ ಗೂಂಡಾವರ್ತನೆ ಆದರೆ ಇನ್ನು ಉಳಿದ ಕ್ಷೇತ್ರಗಳ ಗತಿ ಏನು ಎಂಬುದು ಸಾರ್ವಜನಿಕರ ಮಾತಾಗಿದೆ. ಶಿಲ್ಪಾ ಆರ್ ಗೌಡ, ಕ್ರೈಮ್ ವರದಿಗಾರರು, ನವಕರ್ನಾಟಕ ಟಿವಿ.